ಇಂದು ಮೈಸೂರು ತಿಲಕ್ ನಗರದಲ್ಲಿ ಸರ್ಕಾರಿ ಶಾಲೆಯನ್ನು ಕಬಳಿಸುವವರ ವಿರುದ್ಧ ಪ್ರತಿಭಟನೆ. ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದರು ಮತ್ತು ನಮ್ಮ ಪೂರ್ವಜರು ಎಲ್ಲರೂ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರೋದು. ಆದ್ದರಿಂದ ನಾನು ಕಾರ್ಪೊರೇಟರ್ ಆದ ನಂತರ ಹಿಂದೆ ಇದ್ದಂಥ ನಗರ ಪಾಲಿಕೆ ಸದಸ್ಯರು ಸುಮಾರು ಇದಕ್ಕೆ ಹೋರಾಟ ಮಾಡಿ ನಮ್ಮ ಸಿಂಗಣ್ಣ ಇರ್ಬೋದು ಎಲ್ಲ ಮಾಡಿದ್ದಾರೆ. ಈ ಶಾಲೆಯನ್ನು ನಮ್ಮ CS ಅವರು ನಮ್ಮದು ಅಂತ ಅವರು ನಮಗೆ ಸೇರಬೇಕಾದದ್ದು ಅಂತ ಅವರು ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಆದ್ದರಿಂದ ಇದುವರೆಗೂ ಕೋರ್ಟಲ್ಲೇ ಇದು ನಡ್ಕೊಂಡು ಬಂದಿದೆ. ಅಲ್ಲಿ ಮೂಲ ದಾಖಲಾತಿ ಅವರು ಯಾವುದೇ ಕೂಡ ಒದಗಿಸಿಲ್ಲ. ಇನ್ನೇನು ಕೊನೆ ಹಂತದಲ್ಲಿ ಐತೆ ಇವರ ಹೋರಾಟದ ಫಲಶ್ರುತಿ. ನಾನು ನಗರ ಪಾಲಿಕೆ ಸದಸ್ಯ ಆದಾಗ ಇಲ್ಲೊಂದು ತುಂಬ ಕಸ ರಾಶಿ ಹಾಕಿದರು. ಇದನ್ನು ಸರಿ ಮಾಡಿಕೊಡೋದಂತ ಒಂದು ಪ್ಲಾಂಟ್ ಮಾಡಿದೆ. ಮಾಡಿದ ನಂತರ ಇಲ್ಲಿ ಬಂದು ಶಾಲೆಯಲ್ಲಿ ನೋಡಿದಾಗ ಎಲ್ಲ ಕೆಳಕೊಂಡು ಬೀಳ್ತಾಯಿತ್ತು. ಆಗ ನಮ್ಮ ಇದೇ MLA ನಾಗೇಂದ್ರಣ್ಣವ್ರನ್ನ ಕರ್ಕೊಬಂದು ತೋರಿಸ್ದೆ. ಅವ್ರು ಏನಾರು ಅನುದಾನ ಕೊಡೋಣ ಅಂದಾಗ ಇದು ಕೋರ್ಟಲ್ಲಿರೋದ್ರಿಂದ ಹಿತಾಸ್ಥಿತಿ ಕಾಪಾಡಬೇಕು ಅಂತ ಇತ್ತು. ನಂತರ ಯಾವ್ದಾರು ವಿದ್ಯಾರ್ಥಿಗಳ ತಲೆ ಮೇಲೆ ಬಿದ್ದು ಏನಾರು ಅನಾಹುತ ಆಯಿತು ಅಂತ ನಾನು ಡಫೆಡಮ್ ಸ್ಕೂಲ್ ಅಂತ ಜಾಗ ಇಸ್ಕೊಂಡಲ್ಲಿ ಅಲ್ಲಿ ಶಾಲೆನ ಅಲ್ಲೇ ವರ್ಗಾವಣೆ ಮಾಡಿ ಇಲ್ಲಿ ಸ್ವಲ್ಪ ಜನ ಇಲ್ಲಿದ್ದಾರೆ, ಇನ್ನು ಮಿಕ್ಕಿನಾದನ್ನು ಅಲ್ಲಿ ವರ್ಗಾವಣೆ ಮಾಡ್ತಾ ಅಲ್ಲಿ ಮಡಗಿದ್ದು ತಾತ್ಕಾಲಿಕವಾಗಿ. ಈಗ ಏನಾಗಿದೆ ಅಂದರೆ ಅದು ತಾತ್ಕಾಲಿಕವಾಗಿ ತಗೊಂಡೋದ್ರಿಂದ ಅವ್ರಿಗೆ ನಾವು ಬಿಟ್ಕೊಡ್ಬೇಕಾಗತ್ತೆ. ಆದ್ದರಿಂದ ಎಲ್ಲ ಪೋಷಕರು ನಮಗೆ ಮೂಲ ಸ್ಥಳನ ನಮಗೆ ದೊರಕಿಸ್ಕೊಡೋದು, ನನಗಾಗಿರ್ಬೋದು ಹಿರಿಕರಿಗಾಗಿರ್ಬೋದು ಎಲ್ಲರಿಗೂ ಕೇಳ್ಕೊಂಡ್ರಿಂದ ಒಂದು ದಿವಸ ಅವರೇ ಕೂತಿ ಇವತ್ತು ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಕುಳಿತಿದ್ರು. ನಾವೆಲ್ಲ ಬಂದು ಅದಕ್ಕೆ ಕೈ ಜೋಡಿಸಿ ನಂತರ ಆಯಿತು ಹೋರಾಟ ಮಾಡಿ ಇದಕ್ಕೊಂದು ಬಗೆಹರಿಸೋಣ ಅಂತ ನಮ್ಮ ಹಿರಿಕರು ಮತ್ತು ಸ್ವಾಮಿ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ರಾಜು ಆಗಿರ್ಬೋದು ಎಲ್ಲ ಸೇರಿ ಇದನ್ನು ನಾವು ಹೋರಾಟ ಮಾಡಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಇವಾಗ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆಯಾ? ಇಲ್ಲ, ಜಡ್ಜ್ಮೆಂಟು ಈಗ ಮೂಲ ದಾಖಲೆ ಮುಂದೆ ತೊಳ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಕೊನೆ ಹಂತದಲ್ಲಿ ಐತೆ ಸರ್ ಇದು. ಆದ್ದರಿಂದ ಇದ್ರ ಡೀಟೇಲ್ ಎಲ್ಲ ನಮ್ಮ ಶ್ರೀನು ಅಣ್ಣಂಗೆ ಗೊತ್ತಿದೆ. ಅದರಿಂದ ನಾನು ಏನಪ್ಪ ಇಲ್ಲಿಂದ ಶಿಫ್ಟ್ ಅಲ್ಲಿಗೆ ಮಾಡಿದೆ. ಅಲ್ಲಿ ಏನೈತೆ ಈಗ ನನ್ನ ನಗರ ಪಾಲಿಕೆ ಸದಸ್ಯ ಇರೋ ತನಕ ನಮ್ಮ ಕೈಯಲ್ಲಿ ಏನಾಯ್ತದೆ ಅದನ್ನು ಇಲ್ಲಿ ಕ್ಲೀನ್ ಮಾಡ್ಸೋದೇ ಆಗಿರ್ಬೋದು, ಎಲ್ಲ ಅದನ್ನು ಇದು ಮಾಡ್ಕೋಬೋದೆ. ಇವರು ಏನು ತಳಹದಿ ಹಾಕ್ಕೊಟ್ಟರೆ ಅದನ್ನು ಮುಂದುವರ್ಸ್ಕೋಬೋದೆ. ಮುಂದಿನ ದಿನಗಳಲ್ಲಿ ಇದನ್ನು ನಾವು ಒಳ್ಳೆ ಇಂಗ್ಲೀಷ್ ಮಾಧ್ಯಮ ಶಾಲೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದರ ಜನಗಳ ಸಹಕಾರ, ದೇವ್ರ ಸಹಕಾರ ಮತ್ತು ನ್ಯಾಯಾಲಯದ ಸಹಕಾರ. ಆದರೆ ಇದು ಈಗ ತಿಲಕ್ ನಗರದಲ್ಲಿ ಎಲ್ಲ ಪೋಷಕರದ್ದು ಬೆಂಬಲ ಇದೆ. ಹೌದು, ಖಂಡಿತ ನೋಡಲಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಶಾಲೆಗಳನ್ನು ವಿಭಾಗ ಮಾಡ್ತೀವಿ. ತಮಿಳ್ ಶಾಲೆಗಳು 4 ಶಾಲೆಗಳನ್ನು ಸ್ಟ್ರಕ್ಚರು ರೂಪ ಎಲ್ಲ ಒಂದೇ. ಮೈಸೂರು ನಗರದಲ್ಲಿ ಮಹಾರಾಜರು ಕೊಟ್ಟಂಥ ಕೊಡುಗೆ 27 ಶಾಲೆಗಳು. ಆ ಶಾಲೆಗಳಲ್ಲಿ ಇದೊಂದು ಪ್ರಮುಖವಾದದ್ದು. ಇದು ಮೈಸೂರು ನಗರದಲ್ಲಿ ಇರುವಂಥ ನಮ್ಮ ಆತ್ಮೀಯರೇ ಜೊತೆಲಿದ್ದಂಥವರೇ ಬೆನ್ನಿಗೆ ಚಾಕು ಆಗಿದಂಥ ಒಂದು ಸ್ಥಿತಿ. ಇವತ್ತು ಗುರುಪ್ರಸಾದ್ ಅವರು ರಿಟೈರ್ಡ್ ಆಗಿದ್ದಾರೆ. ಅವ್ರ ತಂದೆಯವರಿದ್ದ ಕಾಲದಿಂದನೂ BDO ಆಫೀಸಲ್ಲಿ ನನಗೆಲ್ಲ ಪರಿಚಯ. ಅವ್ರು ಇನ್ನೂ ಸಣ್ಣ ಮಗ, ಯಾರು ಇವರು ಕೂತಿರೋರು, ಯಾಕೆ ಅವ್ರಿಗೂ ಗೊತ್ತಿದೆ. ಸೊ ಆವತ್ತಿಂದ ಇವತ್ತಿನ ಗಂಟ ತಿಲಕ್ ನಗರದಲ್ಲಿ ನನ್ನ ಜೊತೆಲಿದ್ದಂಥವರೆಲ್ಲ ಭಾಳ ಸಾವನ್ನಪ್ಪಿದ್ದಾರೆ. ಇವತ್ತು ನಾನೇನು ಉಳ್ಕೊಂಡಿರ್ಬೋದು ಇರೋ ವಿಚಾರ. ನಮ್ಮ ತಿಲಕ್ ನಗರದ ಗಾಡಿ ಚೌಕ ಇರ್ಬೋದು, ಅದು ಶ್ರೀನಿವಾಸ ಸರ್ಕಲ್ ಅಂತಲೇ ರೆಸಲ್ಯೂಷನ್ ಆಗಿದೆ ನಗರಸಭೆ, ಮೈಸೂರು ನಗರಸಭೆ. ಅದು ಬಾಲಗಂಗಾಧರ್ ತಿಲಕ್ ಉದ್ಯಾನವನ ಆವತ್ತು ಫಸ್ಟ್ ಈದ್ಗಾ ಅಂತ ಇತ್ತು. ಫಸ್ಟ್ ಈದ್ಗಾ ಡಿವಿಷನ್ ನಂಬರ್ 1 ಅಂತ ಇತ್ತು. ಬಾಲಗಂಗಾಧರ್ ಅವರ ಹೆಸರನ್ನು ಮಡಗಬೇಕು ಅಂತೇಳಿ MK ಲಿಂಗಯ್ಯನವರು ಕೌನ್ಸಿಲಿಂಗ್ ಪ್ರೆಸಿಡೆಂಟ್ ಆಗಿದ್ದರು. ಆವತ್ತು ಬಾಲಗಂಗಾಧರ್ ತಿಲಕ್ ಅವರ ಹೆಸರನ್ನ ತಿಲಕ್ ನಗರ ಅಂತ ಮಾಡಿ, ಮತ್ತು ಬಾಲಗಂಗಾಧರ್ ಅವರ ಡಿಪೋ ಅವ್ರ ಹೆಸರಿನಲ್ಲೇ ತಿಲಕ್ ಡಿಪೋ ಮಾಡಿ, ತಿಲಕ್ ಪಾರ್ಕ್ ಮಾಡಿ ಭಾಳ ಹೋರಾಟ ಮಾಡಿದ್ದು. ಈಗಲೂ ನನಗಿಂತ ಹಿರಿಯರು ಇದ್ದಾರೆ, ಇನ್ನೊಬ್ಬರು ಇದ್ದಾರೆ, ಯಾರು ನಮ್ಮ ಮರಿಯಪ್ಪನವರು ಅಂತ ಹುಷಾರಿಲ್ಲ. ಅವರು ಲೋಕಮಾನ್ಯ ಮಾನ್ಯ ಕಲಾವಿದರ ಒಂದು ಸಂಘನ ಕಟ್ಟಿದ್ದು. ಆವತ್ತು ನಮ್ಮ ಇಡೀ ತಿಲಕ್ ನಗರಕ್ಕೆ ಸನ್ಮಾನ್ಯ ದಿವಂಗತ ರಂಗಣ್ಣವರೇ ಪ್ರಮುಖರಾಗಿದ್ದರು ಆವತ್ತಿನ ಕಾಲದಲ್ಲಿ. ಆವತ್ತೂ ಸಹ ಇಲ್ಲೊಂದು ಬಂಗಿ ಮಠ ಅಂತ ಇದೆ, ಅಲ್ಲಿ ಗರಡಿ ಕಟ್ಟಬೇಕು ಅಂತ ಹೋದಾಗ ಬೇಡಿ ನಾವು ತಿಲಕ್ ನಗರ ಒಂದೇ ಇರಲಿ ಗರಡಿ ಅಂತೇಳಿ ನವಿಗಿರಿ ಅಂತ ಗರಡಿನ ಕಟ್ಟಿದ್ವಿ. ಅಂಥ ಒಂದು ಪರಿಸ್ಥಿತಿಯಲ್ಲೂ ಸಹ ಹೋರಾಟ ಮಾಡ್ಕೊಂಡು ಬಂದು 11 ಕೇಸ್ಗಳನ್ನು ಆಫ್ ಮಾಡೋ ಕೇಸ್ ಹಾಕ್ಕೊಂಡು ಜೈಲಲ್ಲಿದ್ದು ಗಾಡಿ ಚೌಕನ ರಿಲೀಸ್ ಮಾಡಿದ್ವಿ. ಈ ಕೆಳಗಡೆ ದೇವಸ್ಥಾನ ಕಟ್ಟಿದಾಗಲೂ ಜೈಲಲ್ಲಿ ಅದನ್ನು ಸಹ ಕಟ್ಟಿ ಇವತ್ತಿನ ಪೀಳಿಗೆಯ ಹುಡುಗರು ನಡ್ಕೊಂಡು ಹೋಗಿ ಅಂತ ಬಿಟ್ಕೊಟ್ಟು. ತಿಲಕ್ ನಗರದ ಸ್ಥಳೀಯ ಮೂಲ ನಿವಾಸಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.